ಚಾಕ್ಲೇಟ್ ಪಾಯ್ಸನ್ ಹಾಕ್ತಾರ. ಅಯ್ಯೋ, ಕೆಟ್ಟ ಜಂತುಗಳು ಸಾಯ್ಬೇಕು ಅಂದ್ರೆ ಪಾಷಾಣನ ಚಾಕ್ಲೇಟ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅಂಗಡಿಯವನೇ ಹೇಳಿದ್ದ. ಬರೀ ಮೊದ್ಲಿಗೆ ಏನ್ ಮಾಡೋದಂತ ಹೇಳು. ಅಯ್ಯೋ, ಇರಿ ಇರಿ ಇರಿ, ಅವ್ರೇನಾದ್ರು ಈ ತರ ಅನಾಹುತ ಆದ್ರೆ ಅಂಗಡಿಯವನು ಏನೋ ಮಾಡಕ್ ಹೇಳ್ದ. ಏನು? ಬಂದೆ 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 ಇರಿ, ಬಂದೆ ಇರಿ. ಅಯ್ಯೋ ದೇವ್ರೇ. ನಿನ್ ತಲೆಲಿ ಏನೋ ಓಡ್ತಾ ಇದೆ, ಅದೇನು ಅಂತ ಹೇಳು. ಇಷ್ಟು ದಿನ ನಾನು ನಿಮ್ಮನ್ನ ಲೇಡಿ ವಿಲನ್ ಅಂತ ಮಾತ್ರ ಅನ್ಕೊಂಡೆ, ಆದ್ರೆ ಈಗ ನೋಡ್ತಾ ಇದ್ರೆ ವಿಲನ್ ಗ್ಯಾಂಗ್ ಎಲ್ಲ ದೊಡ್ಡ ವಿಲನ್ ಅನ್ನಿಸ್ತಾ ಇದೆ. ಯಾಕೀಗ ಏನಾಯ್ತು? ಮತ್ತಿನ್ನೇನು ಎಡ್ಬೇಡ, ಮೊದ್ಲು ನನ್ನ ಗಂಡನ ಸಾಮ್ರಾಜ್ಯನ ನಾಶ ಮಾಡು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಆ ನವದೀಪ್ಗೆ ಹೇಳಿ. ಆ ದಡ್ಡ ನನ್ನ ಮಗ ಅದೇ ತರ ಮಾಡಿ ಸೈನ್ ಕೊಡಿ ಮೇಡಮ್ ಅಂತ ಬಂದ. ಆದ್ರೆ ನೀವು ಆಗ್ಲೂ ಸೈನ್ ಹಾಕ್ಲಿಲ್ಲ. ಅದಾದ್ಮೇಲೆ ರಾಮಾಚಾರಿನ ಸಾಯಿಸು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಆ ದಡ್ಡ ಸಿಕಾಮಣಿ ಅದೇ ತರ ಮಾಡ್ದ. ಅದಾದ್ಮೇಲೆ ನಿಮ್ಗೆ ಬೇರೆ ದಾರಿನೇ ಇಲ್ಲ, ನೀವು ಅವನಿಗೆ ಸೈನ್ ಮಾಡ್ಕೊಡ್ಲೇಬೇಕಾಗತ್ತೆ. ಮಾಡ್ತೀರಾ? ಅದನ್ನ ನಾನು ನೋಡ್ತೀನಿ ಅಂತ ಕಾಯ್ತಾ ಇದ್ರೆ ಅಲ್ಲೊಂದು ಅಣು ಬಾಂಬ್ ಹಾಕಿದ್ರಲ್ಲ. ಸಕ್ಸೇನಾ ಮಗನಿಗೂ ನಿಮ್ಮ ಮಗಳಿಗೂ ಮದ್ವೆ ಆದ್ರೆ ಮಾತ್ರ ನಾನು ಸೈನ್ ಮಾಡಿಕೊಡ್ತೀನಿ ಅಂತ. ಇದನ್ನ ನೋಡಿದ ತಕ್ಷಣ ನನಗೆ ನೀವು ಎಣ್ಣೇ ಅಲ್ಲ, ಅಂದ್ರೆ ಮಾಸ್ಟರ್ ಮೇಟ್ ಸೂಪರ್ ಲೇಡಿ ಅಂತ ಆಶ್ಚರ್ಯ ಆಗುತ್ತೆ. ಜಿಕೆ, ನಿನಗ್ ಗೊತ್ತಿರೋ ಹಾಗೆ ಮೊದ್ಲು ಆಫರ್ ಕೊಟ್ಟಿದ್ದು ಅವನೇ ಅಲ್ವಾ? ನನ್ನನ್ನ ಬೀಗ್ರೂಜಿ ಅಂತ ಕರೆಯೋದಕ್ ಶುರು ಮಾಡಿದ್ದು. ಸೊ ನನಗಿಂತ ಅವನಿಗೆ ನನ್ನ ಬೇಬಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಜಾಸ್ತಿ ಇದೆ. ಅವನು ಯಾವ ಉದ್ದೇಶ ಇಟ್ಕೊಂಡು ಆಟ ಶುರು ಮಾಡಿದ್ನು ನನಗ್ ಗೊತ್ತಿಲ್ಲ, ಆದ್ರೆ ಈ ಮಾನ್ಯತಾ ಅದ್ರಿಂದ ಲಾಭ ಪಡೆದೇ ಬಿಡಲ್ಲ. ವಾವ್, ಅಮೇಸಿಂಗ್! ಇವತ್ತು ನಾನು ನಿನ್ನ ಒಪ್ತೆ ಮೇಡಮ್. ನೀವು ವಯಸ್ಸಲ್ಲಿ ಮಾತ್ರ ದೊಡ್ಡವರಲ್ಲ, ತಲೆನ ಓಡಿಸಿ ಕಾಯಿನ ಜರುಗಿಸೋದ್ರಲ್ಲೂ ದೊಡ್ಡವರು. ವಯಸ್ಸಾದ್ರೆ ಮಾತ್ರ ಆಗಲ್ಲ ಜಿಕೆ, ನಮ್ಮ ಯೋಚನೆ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು, ಆಗ್ಲೇ ನಿಜವಾಗ್ಲೂ ದೊಡ್ಡವರಾಗೋದು. ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದಲೇ ನೀನಿನ್ನು ನನ್ನ ಹತ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ. ನಾನ್ ನಿನಗೆ ಆರ್ಡರ್ ಮಾಡೋ ಲೆವೆಲ್ ಅಲ್ಲಿ ಇದ್ದೀನಿ. ಬಿಡಿ ಬಿಡಿ ಬಿಡಿ, ಅದು ಹಾಳಾಗೋಗ್ಲಿ. ಮೇಡಮ್, ಅಂದ ಹಾಗೆ ನಿಮ್ಮ ಪ್ರಕಾರ ಈ ಕಥೆಯ ಕ್ಲೈಮ್ಯಾಕ್ಸ್ ಏನಾಗಿರಬಹುದು? ಮತ್ತಿನ್ನೇನು, ನಾನ್ ಅನ್ಕೊಂಡಿರೋ ಪ್ರಕಾರ ನನ್ನ ಬೇಬಿ ಕೋಟ್ಯಾಧಿಪತಿ ಮನೆ ಸೊಸೆ ಆಗ್ಬೇಕು. ಆ ನವದೀಪ್ ಮಗನ ಮದ್ವೆ ಆಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು. ನನ್ನ ಬೇಬಿ ಜೊತೆ ನಾನು ಕೂಡ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು, ಅದೇ ನನ್ನ ಆಸೆ. ಮೇಡಮ್ ಮೇಡಮ್ ಮೇಡಮ್, ಅಂದಾಗೆ ನಿಮ್ ಮಗಳು ಹೊಟ್ಟೆಲಿ ಇದ್ದಾರೆ, ಹೊಟ್ಟೆಲಿ ಅದು ಏಯ್, ಆ ವಿಷಯ ಗೊತ್ತಿದ್ದೆ ತಾನೆ ಅವ್ರು ಒಪ್ಕೊಂಡಿರೋದು. ಇನ್ ನಿನ್ಗೇನ್ ಕನ್ಫ್ಯೂಷನ್? ಕೆಲ್ಸ ನೋಡ್ ಹೋಗು. ಎಲ್ರು ಕಲ್ಲಲ್ಲಿ ಕೋಟೆನ ಕಟ್ಟಿದ್ರೆ ಇವಮ್ಮ ಗಾಳಿಲೇ ಕಟ್ತಾವಳೆ. ಮುಂದಕ್ಕೆ ಏನಾಗುತ್ತೆ ಅಂತ ಕಾದು ನೋಡಿದ್ವಿ, ನೋಡೋಣ. ಕೃಷ್ಣ, ಮೊದ್ಲು ಹಾಸ್ಪಿಟಲ್. ಸರಿಮ್ಮ. ಅಲ್ವೇ ಜಾನಕಿ, ನಮ್ಮ ಮನೇಲಿ ಮೇಲಿನ ಮೇಲೆ ಈ ಅವಘಡಗಳು ಯಾಕೆ ನಡೀತಾ ಇದೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೃಷ್ಣ ಕೃಷ್ಣ, ಅಗ್ರಹಾರದಲ್ಲಿ ನಮ್ ನಾಟಿ ವೈದ್ಯರಿದ್ದಾರಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ಒಳ್ಳೆನ. ಇಲ್ಲಿಗೂ ಹೋಗೋ ಅಗತ್ಯ ಇಲ್ಲ, ಇದನ್ ಕೊಡೋರು ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಹೊತ್ತಿಗೆ ಗಂಟ್ಲು ಉರಿತಾ ಇದೀಯಾ? ಅಯ್ಯಯ್ಯೋ, ಹೊಟ್ಟೆಗೆ ಬೆಂಕಿ ಹಚ್ಚಿದಂಗ ಆಗ್ತಾ ಇದೀಯಾ? ಅಯ್ಯಯ್ಯೋ ಪಾಪ. ಏಯ್ ಮುರಾರಿ, ಬಾಯಿ ಬೆಂಕಿ ಬಿಡ, ಮೊದ್ಲದನ್ನ ಕುಡಿಸೋ. ಅಮ್ಮ ಮೊದ್ಲು ಕುಡ್ಸಿ ಅಮ್ಮ. ಏನು ಇದು? ಅಮ್ಮ, ಇದು ಪಾಷಾಣ. ಪಾಷಾಣಕ್ಕೆ ಯಮ ಪಾಷಾಣ ಇದ್ದಾಗೆ.
ರಾಮಬಾಣ ರಾಮಬಾಣ ಇದ್ದಾಗೆ ಇದು ಮಾತ್ರ ಪ್ರಾಣ ಉಳಿಯೋದಂತೆ. ಅಪ್ಪ ತಂದೆ ಅದನ್ನ ಇಲ್ಲ ಮಾತಾಡ್ತಾನೆ ಇರ್ತೀಯ. ಕೊಡು ಮುರಾರಿ. ಬೇಗ ಕೊಡ್ಸಮ್ಮ. ಬೇಗ 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 ಕುಡೀರಿ ಅದಕ್ಕೆ. ನೀವು ತಡ ಮಾಡಿದಷ್ಟು ಒಂದೊಂದ್ ನಿಮಿಷನು ನೀವು ಸಾವಿನ ಬಾಗ್ಲತ್ರ ಹೋಗ್ತಾ ಇದ್ರಿ ಅಂತ ಅರ್ಥ. ಕುಡಿ ಕುಡಿ ಕುಡಿ. ಏನಿದು? ಗಂಜಿಲ, ಶುದ್ಧ ದೇಸಿ ಹಸುವಿನ ಗಂಜಿಲ. ಏನು? ನಾನ್ ಇದನ್ ಕುಡಿಬೇಕಾ? ಕುಡಿಬೇಕಂತ ಕೇಳಿದ್ರೆ ನನಗ್ ಗೊತ್ತಿಲ್ಲ. ಪ್ರಾಣ ಉಳಿಬೇಕು ಅಂದ್ರೆ ಕುಡಿಲೇಬೇಕು. ನಾನ್ ಇದನ್ ಕುಡಿಬೇಕಾ? ಅಯ್ಯೋ ಅದಕ್ಕೆ ತಡ ಮಾಡ್ಬೇಡಿ. ನಾನ್ ನಿಮ್ಗೆ ಏನಾದ್ರು ಇಲಿ ಪಾಷಾಣ ಹಾಕಿರೋ ತಿನ್ನಿ ಅಂತ ಹೇಳಿದ್ನ? ಅಯ್ಯಯ್ಯೋ, ಈಗ ನಿಮ್ ಪ್ರಾಣ ಒಂದೇ ನಾನು ಏನು ಮಾಡಕ್ಕಾಗಲ್ಲ. ಈ ಪಾಷಾಣ ತಿಂದ 15 ನಿಮಿಷದೊಳಗೆ ಗಂಧ ಕುಡಿದ್ರೆ ನಿಮ್ ಪ್ರಾಣ ಉಳಿಯುತ್ತಂತೆ. ಹಾಗಂತ ಗಂಧಿಗೆ ಅಂಗಡಿ ಗಂಗಾಧರಣ ಹೇಳ್ತಿದ್ದ. ಅಯ್ಯೋ ಅದಕ್ಕೆ ಬೇಗ ಬೇಗ ಕುಡೀರಿ, ಬೇಗ 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 ಕುಡೀರಿ ಅಂತಿಗೆ. ಅಯ್ಯೋ ತಡ ಮಾಡ್ಬೇಡ್ವೆ, ಬೇಗ ಕುಡಿಯೇ. ಬೇಗ ಕುಡಿ ಕುಡಿಯಮ್ಮ, ಎಲ್ಲ ಸರಿ ಹೋಗುತ್ತೆ. ಮೊದ್ಲು ನೀನ್ ಕುಡಿ, ಆಮೇಲೆ ಮಾತಾಡುವಂತೆ. ಅತ್ತೆ ಹೊಡೆದೇ ಹೊಡೆದಾನೆ ಅತ್ತೆ. ಯಾಕಿದಿಷ್ಟು ಕಾರವಾಗಿದೆ? ಅದು ಗಂಜಲದಲ್ಲಿ ಕಾರು ಕುಡಿ ಬೆರೆಸ್ ಕುಡಿದ್ರೆ ಮಾತ್ರ ಪ್ರಾಣ ಉಳಿಯುತ್ತೆ ಅಂತ ಗಂಗಾಧರಣ್ಣ ಹೇಳಿದ್ದ. ಅತ್ತೆ ಅದು ನೀರ್ ಬೇಕು ಅತ್ತೆ, ನೀರ್ ಬೇಕು. ಮರ್ಕು ನೀರ್ ತಗೊಂಡ್ಬರ್ತೀನಿ. ಅಯ್ಯಮ್ಮ, ನೀರು ಕುಡಿಯೋ ಹೋಗಿಲ್ವಂತೆ, ಪ್ರಾಣ ಪಟ್ಟಂತ ಹೋಗ್ಬಿಡುತ್ತಂತೆ. ಕಾರ ಅದಾಗದೇ ಹೋಗ್ಬೇಕಂತೆ. ಅಯ್ಯೋ ಬಾಮ್ಮ, ನಾನು ಸಕ್ಕರೆ ಕೊಡ್ತೀನಿ ಬಾ. ಬಾಮ್ಮ ಇದನ್ನ ಹುಷಾರಮ್ಮ. ಅಯ್ಯೋ ಅಜ್ಜಿ, ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಇದೇನ್ ಸಾಬ್, ಆ ಮಾನ್ಯತವ್ರು ಕೊನೆ ಮೂಮೆಂಟ್ ಅಲ್ಲಿ ಈ ತರ ಹೇಳ್ಬಿಟ್ರು. ಅದೇ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಅವಳು ಸೈನ್ ಹಾಕ್ತಾಳೆ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿ ಹೋಗಿದ್ದೆ. ಆದ್ರೆ ಅವಳು ಹಾಗೆ ಹೇಳುವಾಗ ನಂಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಈಗ ಏನ್ ಮಾಡೋದು ಸಾಬ್? ಇಟ್ಸ್ ಓಕೆ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಸಮ್ಟೈಮ್ಸ್ ಹೀಗಾಗತ್ತೆ. ಲೇಡಿಯಾಗಿ ಅವಳಿಗೆ ಅಷ್ಟಿರುವಾಗ ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡೋ ಸಪ್ನ ಇರೋ ಈ ಗಂಡಿಗೆ ಎಷ್ಟಿರ್ಬೇಕು? ಆ ಮಾನ್ಯತೆಗೆ ತನಗ್ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ದಾಳೆ. ಆದ್ರೆ ಈ ಸಕ್ಸೇನನ ಇನ್ನೊಂದು ಫೇಸ್ ನೋಡಿಲ್ಲ. ಅವಳು ವಿನ್ ಆಗಕ್ಕೆ ಏಕ್ ರಾಸ್ತಾ ಇದ್ರೆ, ಈ ಸಕ್ಸೇನ ರನ್ ಆಗೋಕೆ ಎಲ್ಲ ಕಡೆ ರಾಸ್ತಾನೆ ರಾಸ್ತಾ. ಏನು ಅರ್ಥ ಆಗಿಲ್ವಾ? ಆ ಮಾನ್ಯತಾ ರೂಟಲ್ಲೇ ಹೋಗಿ ಅವಳ ಜೊತೆನೆ ಇದ್ದು ಅವಳನ್ನ ಹೇಗೆ ಮಾಡಿಸ್ತೀನಿ ಅಂತ ತುಂಬಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾನ್ಯತಾ ಜೈಸೆ ಲೋಗ್ ಎಷ್ಟೋ ನೋಡಿದ್ದೀನಿ. ಏನೂ ಇಲ್ದೆ ಇಲ್ಲಿ ಬಂದು ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡ್ಬೇಕಾದ್ರೆ ಆ ಮಾನ್ಯತಾ ಜೈಸೆ ಲೋಗ್ ಮ್ಯಾಟರೇ ಆಗಲ್ಲ. मेरा काम, ओ सॉरी 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 सॉरी, मेरा गेम अब भी शुरू होगा. ಮುರಾರಿ, ನಮ್ಮನೇಲಿ ಇಲ್ಲಿಗೆ ಯಾರು ಪಾಷಾಣ ಹಿಡಿತಾರೇನೋ? ಹೌದಪ್ಪ, ಇಲಿ ಅಂದ್ರೆ ಮೂಷಿಕ ವಾಹನ ಅಂತಾನೂ ಗೊತ್ತು. ಪ್ರಾಣಿ ಹತ್ಯೆ ಮಹಾಪಾಪ ಅಂತ ಬದುಕ್ತಾ ಇರೋ ಮನೆ ಇದು ಅಂತಾನೂ ಗೊತ್ತು. ಮತ್ ಪಾಷಾಣ ಯಾಕಿಟ್ಟೆ? ನಾನ್ ಎಲ್ಲಿಂದ ಇಲಿ ಪಾಷಾಣ ಇಟ್ಟೆ? ಮತ್ತೆ
ರುಕ್ಕು ಹತ್ರ ಅದನ್ನ ತಿಂದಿದ ತಕ್ಷಣ ಸತ್ತೋಗ್ತ್ಯಾ ಅದ್ರಲ್ಲಿ ಇಲಿ ಪಾಷಾಣ ಹಾಕಿದೆ ಅಂತ ಹೇಳ್ದೆ. ಹಾ ಹೇಳ್ದೆ. ಅದ್ ಸರಿ ಗಂಜಲ ಕುಡಿದ್ರೆ ವಿಷ ಹೊರಟೋಗುತ್ತೆ ಎಲ್ಲ ಸರಿ ಹೊರಟೋಗುತ್ತೆ ಅಂತ ನಿನ್ಗೆ ಯಾರು ಹೇಳಿದ್ದು? ಲವ್ ರಾಮಾಚಾರಿ, ಗಂಜಲ ಕುಡಿದ್ರೆ ಎಂತ ದೋಷ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಈ ವಿಷ ಹೋಗಲ್ವಾ? ಗೋಮೂತ್ರ ಅಂದ್ರೆ ಪಾಪನಾಶಿನಿ ಪುಣ್ಯವಾಹಿನಿ ಅಂತ ನೀನೇ ಹೇಳ್ತಾ ಇರ್ತೀಯ. ಅದಕ್ಕೆ ಆ ಪಾಪಿ ಕುಡಿದ್ರೆ ಸ್ವಲ್ಪನಾದ್ರೂ ಪಾಪ ಹೋಗುತ್ತೆ ಅಂತ ಅದನ್ನ ಕುಡಿಯೋಗ್ ಮಾಡ್ದೆ. ನೀವು ಏನೋ ಹೇಳ್ತಾ ಇದೀಯಾ? ಮತ್ತೆ ನಿಮ್ಮಿಬ್ರಿಗೇನು ಅನ್ನಿಸ್ತಾ ಇರ್ಬೋದು, ಈ ಮನೆ ಮಗ ಕೃಷ್ಣನ್ ಸಾಯಿಸಿರೋ ರಕ್ತದ ಕಡೆ ಅವ್ಳ ಕೈ ಗಂಟ್ಕೊಂಡಿರೋದ್ ನೋಡ್ತಾ ಇದ್ರೆ ನನ್ ರಕ್ತ ಕುದಿಯುತ್ತೆ. ಮಾಡೋದ್ನೆಲ್ಲ ಮಾಡ್ಬಿಟ್ಟು ಏನು ಆಗದೆ ಇರೋ ರೀತಿ ಇಲ್ಲಿಗ್ ಬಂದ್ಬಿಟ್ಟು ಚಾರು ರಾಮಚಾರಿ ಬಾವ ಅಂತ ಮೊಸಳೆ ಕಣ್ಣೀರ್ ಹಾಕೋದ್ನ ನೀವು ನೋಡ್ಕೊಂಡು ಸುಮ್ನೆ ಇರ್ಬೋದು, ಆದ್ರೆ ನನ್ನಿಂದ ಅವಳು ಮಾಡೋ ನೋಡ್ಕೊಂಡು ಸುಮ್ನೆ ಇರೋಕ್ ಆಗ್ತಾ ಇಲ್ಲ. ಅದಕ್ಕೆ ಅವಳು ತಿಂತಾರ ನೋಡ್ತಾ ಇದ್ದೆ, ಅದಕ್ಕೆ ಹಾಕಿದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಅಲ್ಲ, ತಿಂದ ಮೇಲೆ ಎದೆ ಉರಿ ಹೊಟ್ಟೆ ಉರಿ ಅಂತ ಹೇಳ್ತಾ ಇದ್ಲಲ್ಲ, ಅದೇಗೆ? ಅದಾ, ಮೊದ್ಲೇ ಅವಳ ಮನ್ಸು ತುಂಬಾ ವಿಷ ತುಂಬಿಕೊಂಡಿದ್ಯಲ್ಲ, ಅದ್ರ ಜೊತೆ ಚಾಕ್ಲೇಟ್ ಅಲ್ಲೂ ವಿಷ ಇದೆ ಅಂದ್ರೆ ಅವಳಿಗೆ ಭಯ ಆಗದೆ ಇರುತ್ತಾ? ನಿಜ ಅಂತ ನಂಬಿ ಭ್ರಮೆಯಿಂದ ಭಯ ಪಟ್ಬಿಟ್ಲು. ನಾನು ಇದೇ ಸಿಕ್ಕಿದ ಚಾನ್ಸು ಅಂತ ಗಂಜಲ ತಂದು ಕುಡಿಸ್ಬಿಟ್ಟೆ. ನಾನ್ ಬರೀ ಮಾತ್ರ ಕುಡಿಸ್ಲಿಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಬೆಡ್ಸಿದ್ದೆ. ಅದಕ್ಕೆ ಗಂಟ್ಲು ಉರಿ ಅಂತ ಕಿರ್ಚಾಡ್ತಾ ಇದ್ಲು. ಮುರಾರಿ, ಇದೆಲ್ಲ ಇಲ್ಲ ಅಂತ ಹೇಳಕ್ ಬರ್ತಾ ಇದೆಯಾ ತಾನೆ? ನೋಡು ರಾಮಚಾರಿ, ಅವ್ರ ತರ ನಾನು ಪ್ರಾಣ ತೆಗಿಯೋ ಕಟಕ್ನಾಗದೆ ಇದ್ರು ಮನ್ಸಲ್ಲಿ ಕುದಿತಾ ಇರೋ ಕೋಪನ ಸ್ವಲ್ಪನಾದ್ರೂ ಕಮ್ಮಿ ಮಾಡಬೇಕಾಗಿತ್ತು. ಅದಕ್ಕೆ ಈ ತರ ಮಾಡ್ದೆ ಅಷ್ಟೇ. ರಾಮಾಚಾರಿ, ಇನ್ನೊಂದ್ ವಿಷಯ, ಈಗ ರುಕ್ಕು ಮನೇಲೇ ಇದ್ದಾಳೆ, ನಾವಿಬ್ರು ಕ್ಲೋಸ್ ಆಗಿರೋದ್ನ ಅವಳೇನಾದ್ರೂ ನೋಡ್ಬಿಟ್ರೆ, ಅಥವಾ ನೀನು ಕೃಷ್ಣ ಅಂತ ಅನ್ಕೊಂಡು ನೀನ್ ಹತ್ರ ಬಂದ್ರೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಚಾರು ಮೇಡಮ್. ರುಕ್ಕುಗ್ ನಿನ್ ಮೇಲೆ ಅನುಮಾನ ಬಂದ್ರೆ ಏನ್ ಮಾಡೋದು? ಸಾಯಿಸ್ಬಿಡ್ಬೇಕು. ರಾಮಾಚಾರಿ, ಅನುಮಾನನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಗಾಳಿ ಇರ್ಬೋದು. ಯಾರು? ಯಾರು ನೀನು? ರಾಮಾಚಾರಿ, ರಾಮಾಚಾರಿ,
ರಾಮಾಚಾರಿ ಸತ್ತೋದ ಅಲ್ವಾ? ಸತ್ತೋಗಿದ್ದ, ಸಾಯಿಸಿದ್ದು. ಅನ್ಯ ನನ್ನ ಸಾಯಿಸ್ಬಿಟ್ಟಲ್ಲೇ. ನೋಡು, ನನ್ನ ಎದೆಗೆ ಹಾಕಿದ್ದಿದೆ ಚಾಕು. ನೀನ್ ನನ್ನ ಜೀವನ್ ಮಾತ್ರ ಕಿತ್ಕೊಂಡೆ, ಆತ್ಮಕ್ಕೇನು ಮಾಡಕ್ಕಾಗ್ಲಿಲ್ಲ. ನನ್ನ ಆತ್ಮ ಇನ್ನು ಇಲ್ಲೇ ಇದೆ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೋಗು, ನಂಗೆ ಭಯ ಆಗ್ತದೆ. ಸಾಯೋವಾಗ ನನಗೂ ಭಯ ಆಗಿರ್ಲಿಲ್ಲ, ಈಗ ನೀನ್ ಸಾಯ್ತಾ ಇದೀಯ, ನಿನಗ್ ಭಯ ಯಾಕೆ? ಅಯ್ಯೋ, ಯಾಕೆ ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ದೀನ? ಜೀವನದಲ್ಲಿ ನನಗೆ ಎಷ್ಟೋ ಆಸೆ ಕನಸು ಎಲ್ಲ ಇತ್ತು. ನೀ ನನ್ನ ಸಾಯಿಸಿದ ಮೇಲೆ ನನ್ನ ಉಸಿರಾಟ ನಿಂತು. ಆದ್ರೆ ನನಗೆ ಎಷ್ಟೋ ಆಸೆಗಳು ಇನ್ನೂ ಹಾಗೆ ಇದೆ. ನನ್ನ ಆಸೆಗಳೆಲ್ಲ ತೀರ್ಸ್ಕೊಂಡ್ಮೇಲೆ ಮಾತ್ರ ಈ ಭೂಮಿ ನಾನು ಬಿಟ್ಟು ಹೋಗೋದು. ಹೇಳು, ನಾನು ಏನ್ ದ್ರೋಹ ಮಾಡಿದ್ದೆ ಅಂತ ನನ್ನ ಸಾಯಿಸ್ದೆ? ನನ್ನ ಮೇಲೆ ಏನ್ ಕೋಪ ನಿನ್ಗೆ? ಇಲ್ಲ ಇಲ್ಲ ಇಲ್ಲ, ನನಗೆ ಕೋಪನೂ ಇಲ್ಲ. ನನಗೆ ಕೋಪ ಇದ್ದಿದ್ದು ನಿನ್ ಹೆಂಡತಿ ಚಾರು ಮೇಲೆ. ನಿನ್ ಸತ್ರೆ ಅವಳು ವಿದ್ವೆ ಆಗಿ ಹತ್ಕೊಂಡು ಗೋಳಾಡೋದನ್ನ ನೋಡ್ಬೋದು ಅಂತ ನಿನ್ನೆ ಸಾಯಿಸ್ದೆ. ಓ ಹೌದಾ? ಅದೇ ತರ ನಿನ್ನ ಈಗ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ, ನೋಡ್ತಾ ಇರು. ಸಮಾಚಾರ ಇಲ್ಲ, ನಿನ್ನ ತಪ್ಪಾಯ್ತು. ಪ್ಲೀಸ್ ನನ್ನೇನು ಮಾಡ್ಬೇಡ. ಏನು ಮಾಡಬಾರ್ದ? ನಾನು ಚಾರು ಸಂತೋಷವಾಗಿದ್ವಿ, ನನ್ನನ್ನು ಸಾಯಿಸಿ ಅವಳು ದೂರ ಆಗಂಗ್ ಮಾಡಿರೋ ನಿನ್ಗೆ ಏನು ಮಾಡಬಾರ್ದ? ಈಗ ನಿನ್ನ ಹೆಂಗ್ ಸಾಯಿಸ್ತೀನಿ ನೋಡು. ಪ್ಲೀಸ್ ರಮಾಚಾರಿ, ನಿನ್ ಕಾಲಿಡ್ಕೋತೀನಿ, ನನ್ಗೇನು ಮಾಡ್ಬೇಡ. ಏಯ್, ನಮ್ಮಿಬ್ರನ್ನು ದೂರ ಮಾಡಿ ನೀನು ನಿನ್ ಗಂಡ ಸಂತೋಷವಾಗಿದ್ರೆ ನಾನ್ ನಿನ್ನ ಸುಮ್ನೆ ಬಿಡ್ಬೇಕಾ? ಇಲ್ಲ, ನಿನ್ನನ್ನು ನಾನ್ ಸುಮ್ನೆ ಬಿಡಲ್ಲ. ಬೇಡ ಬೇಡ ರಮಾಚಾರಿ, ನನ್ನ ಸಾಯಿಸ್ಬೇಡ, ನನ್ನ ಸಾಯಿಸ್ಬೇಡ. ನೀನೇನೋ ನನ್ನ ಸಾಯಿಸಿದ್ರೆ ನಿನ್ ತಮ್ಮ ಕೃಷ್ಣನ್ ಮೇಲೆ ಆಣೆ, ನೀನನ್ನ ಸಾಯಿಸ್ಬಾರ್ದು. ನಾನ್ ನಿನ್ನ ಸಾಯಿಸ್ಬಾರ್ದು ಅಂದ್ರೆ ನೀನ್ ನಾನ್ ಹೇಳಿದ್ ಮಾತು ಕೇಳಬೇಕು. ಕೇಳ್ತೀನಿ, ನನ್ನ ಸಾಯಿಸ್ಬೇಡ. ನಾನೇನ್ ಮಾಡ್ಬೇಕು ಹೇಳು ಹೇಳು ಹೇಳು, ನಾನೇನ್ ಮಾಡ್ಬೇಕು? ನಿನ್ನಿಂದ ನಾನ್ ಹೇಗ್ ಸತ್ತು ನನ್ನ ಹೆಂಡತಿಯಿಂದ ದೂರ ಆದ್ನೋ ಅದೇ ತರ ನೀನು ನಿನ್ ಗಂಡನಿಂದ ದೂರ ಇರಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ನೀನ್ ಕೃಷ್ಣನ ಹತ್ರ ಹೋಗ್ಬಾರ್ದು, ನಿನ್ನ ಬೆರಳು ಅವನ ಮೇಲೆ ಸೋಕಬಾರ್ದು. ಇದೆ ನಾನ್ ನಿನ್ನ ಕೊಡ್ತಾ ಇರೋ ಶಿಕ್ಷೆ. ನೀನ್ ಹೇಳ್ತೀನಿ, ಕೇಳ್ತೀನಿ. ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ನೀನೇನಾದ್ರೂ ನನ್ನ ಮಾತು ಮೀರಿ ಮುಟ್ಟಕ್ ಹೋದೆ ಅನ್ಕೋ, ನಾನು ಅಂತರ್ಪಿಚಾಚಿ ತರ ಅಲದಾಡ್ತಿದ್ರು. ನೀನ್ ಏನ್ ಮಾಡಿದ್ರು ನನಗೆಲ್ಲ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಬಂದ್ ಹೇಳಕ್ ಟೈಮ್ ಇಲ್ಲ ಅಂದ್ರು ಫೋನ್ ಮಾಡಾದ್ರು ನಿನಗ್ ವಾರ್ನಿಂಗ್ ಕೊಡ್ತಾ ಇರ್ತೀನಿ. ನಿನ್ನ ಹತ್ರ ಫೋನ್ ಹೇಗ್ ಬರುತ್ತೆ? ಏಯ್, ನಾನ್ ಯಾರ್ ಫೋನಿಂದ ಬೇಕಾದ್ರೂ ಫೋನ್ ಮಾಡಬಹುದು, ಯಾಕಂದ್ರೆ ಈಗ ನಾನು ಮನುಷ್ಯ ಅಲ್ಲ, ಪ್ರೇತಾತ್ಮ. ನಿನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ದೆವ್ವ. ನನಗೆಲ್ಲಾ ಶಕ್ತಿನೂ ಇದೆ. ಅಷ್ಟೇ ಯಾಕೆ, ನಿನ್ನ ಫೋನ್ ನಂಬರ್ ಏನು ಅಂತಾನು ಹೇಳ್ತೀನಿ, ಕೇಳ್ತೀಯಾ?
9992 ಆ ಇದೆ ತಾನೇ ನಿನ್ ನಂಬರು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನೀನೇನಾದ್ರೂ ಅಪ್ಪಿ ತಪ್ಪಿ ಕೃಷ್ಣನ್ನ ಇಲ್ಲ 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 ಕೃಷ್ಣನ್ ಮುಟ್ಟಲ್ಲ ನಾನು. ಅವ್ನ್ ಮುಟ್ಟೋದಲ್ಲ, ಅವ್ನ್ ಇರೋ ಕಡೆ ತಲೆನೂ ಹಾಕಲ್ಲ. ಹಾಗಾದ್ರೆ ಹೋಗ್ತಾ ಇರು, ಹೋಗ್ತಾ ಇರು. ಅಲ್ವೋ ರಾಮಾಚಾರಿ, ಅವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ಬರೀ ಎಚ್ಚರಿಕೆ ಕೊಟ್ಟು ಕಳ್ಸಿದೆಯಲ್ಲ. ಸಾಯಿಸೋದ್ರಿಂದ ಏನು ಲಾಭ ಮುರಾರಿ. ನೋಡು, ಈಗ ನಾನಿರೋ ಸ್ಥಿತಿನ, ಚಾರು ಮೇಡಮ್ ಇರೋ ಸ್ಥಿತಿನ ಅವಳು ಹೋಗ್ಬಿಟ್ಟು ಮಾನ್ಯತೆ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರುತ್ತೆ. ಅದೇ ಈ ದೆವ್ವದ ಥರ ನಾಟಕ ಮಾಡಿ ಈ ವಿಷಯನ ಹೋಗಿ ಹೇಳಿದ್ರೆ ಅವ್ರಿಗೆ ದೆವ್ವಾಗಿವ ಅಂತ ಮೈಂಡ್ ಡಿವಿಯೇಟ್ ಆಗಿ ಗಮನ ಬೇರೆ ಕಡೆ ಹೋಗುತ್ತೆ. ಆಗ ನಾವು ನಮ್ಮ ಕೆಲಸನ ಯಾವ ತೊಂದರೆ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ಹಿಂಗೆ ಮಾಡಿದ್ದು. ಓಹೋ, ಇದ್ರಲ್ಲಿ ಇಷ್ಟೆಲ್ಲಾ ವಿಷಯ ಇದೆಯಾ? ಮತ್ತೆ ನನ್ ರಾಮಾಚಾರಿ ಅಂದ್ರೆ ಸುಮ್ನೆನಾ? ಎಲ್ಲಾನು ಪ್ಲಾನ್ ಮಾಡೇ ಮಾಡೋದು. ಒಂದು ಸಣ್ಣ ಗಂಡು ನೋಡಕ್ಕೆ